ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಕೇರಳದ ಕೊಟ್ಟಿಯೂರು ಮಹಾದೇವನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಕೆಲವರಿಗೆ ಮಾಹಿತಿ ಗೊತ್ತಿರುತ್ತೆ ದೇವಾಲಯದ ಬಗ್ಗೆ, ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ಎಲ್ಲರೂ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ದೇವಾಲಯವು ಅತ್ಯಂತ ಪೂಜ್ಯ ಅರಣ್ಯ ದೇವಾಲಯವಾಗಿದ್ದು, ಪುರಾಣಗಳ ಪ್ರಕಾರ ಮಾತಾ ಸತಿ ದಕ್ಷಯಾಗದ ಸಮಯದಲ್ಲಿ ತನ್ನನ್ನು ತಾನೇ ಆಹುತಿ ಮಾಡಿಕೊಂಡಳು. ಅದರ ಅಪಾರ ಪಾವಿತ್ರ್ಯದಿಂದಾಗಿ ಯಾವುದೇ ಶಾಶ್ವತ ರಚನೆಗಳು ಅಸ್ತಿತ್ವದಲ್ಲಿಲ್ಲ. ಬದಲಾಗಿ ಭಕ್ತರು ತೆರೆದ ಆಕಾಶದ ಅಡಿಯಲ್ಲಿ ಸ್ವಯಂ ವ್ಯಕ್ತಪಡಿಸಿದ ಶಿವಲಿಂಗವನ್ನು ಪೂಜಿಸುತ್ತಾರೆ. ಪ್ರಾಚೀನ ದುರಂತವನ್ನು ಪುನರುಚ್ಚಿಸುವ ತೆರೆದ ಗಾಳಿ ಆಚರಣೆಯನ್ನು ನಡೆಸುತ್ತಾರೆ ಅಂತ ಹೇಳ್ಬೋದು. ಈ ಕಥೆಯು ಶಕ್ತಿಪೀಠಗಳ ಮೂಲದಲ್ಲಿ ಆಳವಾಗಿ ಬೇರೂರಿದೆ ಮತ್ತು ಬ್ರಹ್ಮದೇವರ ಪುತ್ರರಲ್ಲಿ ಒಬ್ಬರಾದ ರಾಜ ದಕ್ಷ ಪ್ರಜಾಪತಿಗೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ದಕ್ಷನು ತನ್ನ ಅಳಿಯ ಶಿವನನ್ನು ತೀವ್ರವಾಗಿ ಇಷ್ಟಪಡಲಿಲ್ಲ. ಅವನ ತಪಸ್ವಿ ಜೀವನ ಶೈಲಿಯನ್ನು ಅಸಮ್ಮತಿಸಿದನು. ದಕ್ಷನು ಬೃಹತ್ ವಿಶ್ವಯಾಗವನ್ನು ಆಯೋಜಿಸಿದಾಗ ಅವನು ಉದ್ದೇಶಪೂರ್ವಕವಾಗಿ ಶಿವ ಮತ್ತು ಸತಿಯನ್ನು ಆಹ್ವಾನಿಸಿರಲಿಲ್ಲ. ಶಿವನ ಎಚ್ಚರಿಕೆಗಳ ಹೊರತಾಗಿಯೂ ಸತಿ ತನ್ನ ತಂದೆಯೊಂದಿಗೆ ತರ್ಕಿಸಲು ಹಾಜರಾದಳು. ಸಾರ್ವಜನಿಕವಾಗಿ ಆಕೆಗೆ ತೀವ್ರ ಅವಮಾನ ಮತ್ತು ಶಿವನ ವಿರುದ್ಧ ಅವಮಾನಗಳು ಎದುರಾದವು. ಅಗೌರವವನ್ನು ಸಹಿಸಲಾಗದೆ ಸತಿ ಯಜ್ಞಕ್ಕೆ ಹಾರಿ ತನ್ನನ್ನು ತಾನೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು ಅಂತ ಹೇಳಿ ಪುರಾಣ ಹೇಳುತ್ತೆ ಫ್ರೆಂಡ್ಸ್. ಸತಿಯ ಮರಣದ ಸುದ್ದಿ ತಿಳಿದ ಕೂಡಲೇ ಕೋಪಗೊಂಡ ಶಿವನು ತನ್ನ ವಿಶ್ವಕ್ರೋಧವಾದ ರುದ್ರತಾಂಡವವನ್ನು ಹೊರಹಾಕಿದನು. ಅವನು ತನ್ನ ತಲೆಯ ಕೂದಲನ್ನು ಕಿತ್ತು ನೆಲದ ಮೇಲೆ ಹೊಡೆದನು. ಇದರಿಂದ ಉಗ್ರ ಯೋಧರಾದ ವೀರಭದ್ರ ಮತ್ತು ಭದ್ರಕಾಳಿ ಸೃಷ್ಟಿಯಾದರು. ಅವರು ಯಜ್ಞಭೂಮಿಗೆ ಇಳಿದು ಯಾಗವನ್ನು ಸಂಪೂರ್ಣವಾಗಿ ನಾಶಪಡಿಸಿ ರಾಜ ದಕ್ಷನ ಶಿರಚ್ಛೇದನವನ್ನು ಸಹ ಮಾಡಿದರು. ನಂತರ ಶಾಂತನಾದ ಪರಮಶಿವನು ದಕ್ಷನಿಗೆ ಆಡಿನ ತಲೆಯನ್ನು ನೀಡುವ ಮೂಲಕ ಅವನ ಜೀವನವನ್ನು ಪುನಃಸ್ಥಾಪಿಸಿದನು. ಅದು ದಕ್ಷನನ್ನು ಭಕ್ತ ಅನುಯಾಯಿಯನ್ನಾಗಿ ಪರಿವರ್ತಿಸಿತು. ಈ ಸ್ಥಳವು ಶಿವ, ವಿಷ್ಣು ಮತ್ತು ಬ್ರಹ್ಮನ ಸಂಗಮ ಮತ್ತು ನಾಟಕಕ್ಕೆ ಸಾಕ್ಷಿಯಾದ ಕಾರಣ ಈ ಸ್ಥಳವು ಕೊಡಿಯೂರು ಸಭೆಯ ಪ್ರದೇಶ ಎಂದರ್ಥ ಎಂದು ಕರೆಯಲ್ಪಟ್ಟಿತು. ಅದು ಅಂತಿಮವಾಗಿ ಕೊಟ್ಟಿಯೂರ್ ಆಗಿ ವಿಕಸನಗೊಂಡಿತು. ಶತಶತಮಾನಗಳಿಂದಲೂ ಬಲಿದಾನ ನಡೆದ ಸ್ಥಳವು ದಟ್ಟವಾದ ಅರಣ್ಯದಿಂದ ಪುನಃ ಪಡೆದುಕೊಂಡಿತು. ದಂತಕಥೆಯ ಪ್ರಕಾರ ಬುಡಕಟ್ಟು ಬೇಟೆಗಾರನೊಬ್ಬ ತನ್ನ ಚಾಕುವನ್ನು ಕಲ್ಲಿನ ಮೇಲೆ ಹರಿತಗೊಳಿಸಿದಾಗ ಅದು ರಕ್ತಸ್ರಾವವಾಗಿದ್ದುದರಿಂದ ಅದು ಮತ್ತೆ ಪತ್ತೆಯಾಗಿದೆ. ಸ್ಥಳೀಯ ನಂಬೂದಿರಿ ಪುರೋಹಿತರು ಸ್ಥಳಕ್ಕೆ ಧಾವಿಸಿ ಅದರ ಮೇಲೆ ತೆಂಗಿನಕಾಯಿಯ ನೀರನ್ನು ಸುರಿಯುವ ಮೂಲಕ ರಕ್ತಸ್ರಾವವನ್ನು ನಿಲ್ಲಿಸಿದರು. ಇಂದಿಗೂ ಸ್ವಯಂಭೂಲಿಂಗಕ್ಕೆ ಕೋಮಲ ತೆಂಗಿನಕಾಯಿ ಬೆಳೆಸಿ ಸ್ನಾನ ಮಾಡಿಸಲಾಗುತ್ತದೆ. ಕೊಟ್ಟಿಯೂರಿನಲ್ಲಿ ಆಚರಣೆಗಳನ್ನು ಋಷಿ ಆದಿಶಂಕರಾಚಾರ್ಯರು ಔಪಚಾರಿಕಗೊಳಿಸಿದರು. ಅವರು ಬಾವುಲಿ ನದಿಯ ಆಚೆ ಸುರಕ್ಷಿತ ದೂರದಿಂದ ಪ್ರಾರ್ಥಿಸಿದರು. ಹೆಚ್ಚು ಪವಿತ್ರವಾದ ಮಣ್ಣಿನ ಮೇಲೆ ಹೆಜ್ಜೆ ಹಾಕಲು ನಿರಾಕರಿಸಿದರು ಅಂತಲೂ ಸಹ ಹೇಳ್ಬೋದು. ಇನ್ನು ಇಲ್ಲಿ ನಡೆಯುವ ವಾರ್ಷಿಕ ಉತ್ಸವದ ಬಗ್ಗೆ ನೋಡೋದಾದರೆ, ಈ ದೇವಾಲಯವು 28 ದಿನಗಳ ಕಾಲ ವೈಶಾಖ ಮಹೋತ್ಸವವನ್ನು ಆಚರಿಸುತ್ತದೆ. ಸಾಂಪ್ರದಾಯಿಕ ದೇವಾಲಯದ ಬದಲು ಆಚರಣೆಗಳು ಎರಡೂ ಸ್ಥಳದಲ್ಲಿ ನಡೆಯುತ್ತದೆ. ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು ಇವು ಬಾವಲಿ ನದಿಯಿಂದ ಬೇರ್ಪಟ್ಟಿವೆ. ಭಕ್ತರು ಕಾಡಿನ ಮೂಲಕ ನಡೆದು ತಮ್ಮ ಕಾಣಿಕೆಗಳನ್ನು ಸಲ್ಲಿಸಲು ನದಿಯ ಮೂಲಕ ನಡೆಯುತ್ತಾರೆ ಅಂತ ಹೇಳ್ಬೋದು. ನನಗೆ ಗೊತ್ತಿರುವಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ಮುಂದಿನ ವಿಡಿಯೋ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ವಿಡಿಯೋವನ್ನು ಕೊನೆ ತನಕ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಧನ್ಯವಾದಗಳು ಫ್ರೆಂಡ್ಸ್. ಲವ್ ಯು ಆಲ್. From the first moment I saw you, I knew I had to make you mine. Wanted to know everything about you. I didn't want to waste no time. What's something I can do for you, darling?
this girl, enough to see for miles. Something's changed, baby, this I know. Summer rains turn to winter snow, but I promise you for sure, girl, my love is always yours. Something's changed, baby, this I know. Summer rains turn to winter snow, but I promise you for sure, girl, my love is always yours. I love your style, and I love your grace. Said I love to put a smile on your pretty little face. I love it when you're close to me. That's where I want you to always be. I didn't know when I found you that I would